ನಾನು ಬೇಗ ಹೋಗಿ ಊಟದ ತಯಾರಿ ಮಾಡ್ತೀನಿ, ಊಟ ಮಾಡ್ಬಿಡಿ. ಅಂದ ಹಾಗೆ ರೀ, ನಿಮ್ಗೆ ಯಾವ ಮಗು ಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ? ಹೀಗೇನಾ? ರೀ, ನೀವು ಅಷ್ಟು ಸತಿ ಹೆಣ್ಣು ಹೆಣ್ಣು ಅಂದ್ರೆ ಇಲ್ಲಿರೋದು ಒಂದೇ ಅಲ್ವಾ? ನಾನು ಒಂದೇ ಸತಿ ಅಷ್ಟು ಎತ್ಕೊಳಕ್ಕಾಗುತ್ತಾ? ಒಂದೊಂದೇ ಎತ್ಕೊಡ್ತೀನಿ. ಸರಿ, ನೀವು ಅಣ್ಣ ಮಾತಾಡ್ತೀರಿ, ನಾನು ಊಟ ರೆಡಿ ಮಾಡ್ಬಿಡ್ತೀನಿ. ದಯವಿಟ್ಟು ಶ್ರೀಮಂತ ಕಾರ್ಯಕ್ರಮದವರೆಲ್ಲ ಊಟ ಮಾಡ್ಕೊಂಡು ಉಡುಗೊರೆ ಇಸ್ಕೊಂಡು ಹೋಗಿ. ಆ ಕೆಲಸ ಮಾಡದೇ ಇರ್ತೀನಾ? ಈ ಚೀಟಿಯನ್ನು ವಾಪಸ್ ಕೊಟ್ಟು ಆ ಪಾಪಿ ಎಲ್ಲಿದ್ರು ಹುಡುಕಿ ಅವನ್ನ ಒದ್ದು ಎದಾಗ ಬರ್ತೀನಿ. ಬಿಡಪ್ಪ ಕೀರ್ತಿ, ನಿನ್ ಮೇಲೆ ನನಗೆ ನಂಬಿಕೆ ಇದೆ. ನೀನು ನನ್ನ ತಂಗಿನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿದ್ರೆ ನನಗಷ್ಟೇ ಸಾಕಪ್ಪ. ದಯವಿಟ್ಟು ಶ್ರೀಮಂತಕ್ಕೆ ಬಂದವರೆಲ್ಲ ಊಟ ಮಾಡ್ಕೊಂಡು ಹೋಗಿ. ಪಂಚಮಿಗೆ ಆಲ್ತರ ಕೇಳು. ಪಂಚಮಿಗೆ ಆಲ್ತರ ಕೇಳು. ಹೋಗು ಹೋಗು, ಪಂಚಮಿಗೆ ಆಲ್ತರ ಕೇಳು. ಪಂಚಮಿ ಹೋಗು, ಪಂಚಮಿ ಕಳಿಸ್ರಿ. ಪಂಚಮಿ ನಿಮ್ಮ ಅಣ್ಣಂಗೆ ಆಲ್ ತಗೋ ಬಾನು. ಅಣ್ಣಂಗೆ ಆಲ್ ತಗೋ ಸರ್. ಪಂಚಮಿ, ನಿಮ್ಮ ಅಣ್ಣ ಸಖತ್ ದಣಿದಿದ್ದಾನೆ, ಅವನಿಗೆ ಹಾಲು ತಗೋಬರೆ. ನನ್ಗೆ ಯಾಕೆ ಹೊಸವಿಲ್ಲ, ನೀನು ಊಟ ಮಾಡ್ದಾ? ನಿಮ್ಮನ್ನು ಬಿಟ್ಟು ಯಾವಾಗ ತಾನೇ ರೀ ತಿಂದಿದ್ದೀನಿ? ಮಾತಾಡ್ರಿ, ಯಾಕೆ ಮನೆ ನಾಚಿಕೆ ಪಟ್ಕೋಬೇಕು? ನಾವಿಬ್ರು ಗಂಡ ಹೆಂಡತಿ ಹೇಳ್ರಿ. ನನ್ಗೆ ಹೊಟ್ಟೆ ಹಸುವಿಲ್ಲ, ಹೋಗಿ ಹಾಲು ತಗೋ ಪಂಚಮಿ. ಆಯ್ತು ರೀ, ಬರೀ ಹಾಲು ಬೇಕಾ ಅಥವಾ ಹಾಲಿಗೆ ಪ್ರೀತಿ ತುಂಬಿಸ್ಕೊಂಡು ತಗೊಂಡ್ಬರ್ಲಾ? ಪ್ರೀತಿ ತುಂಬಿಸ್ಕೊಂಡೆ ತಗೋಬಾ. ಈಗ ಸಾಯಿಸ್ತೀನಿ ಈಗ. ತಗೊಳ್ಳಿ ಹಾಲು. ಹೋಗಿ ನೀನಾಗ ತಗೋದೆ, ಶಿವನಿಗೆ ಕಳಿಸಲಾಯ್ತಿಲ್ವಾ? ಹೋಗಿ ನೀನು ಆರಾಮಾಗಿ ರೆಸ್ಟ್ ಮಾಡು. ಪರವಾಗಿಲ್ಲ, ಕುಡೀರಿ. ನನ್ಗೆ ಯಾಕೋ ಹಸುವಿಲ್ಲ ಪಂಚಮಿ. ನಿನ್ನ ಅಣ್ಣ ಸಾಕತ್ತು ದೊಡ್ಡಿದ್ದಾನೆ, ತಗೋ, ಅವನು ತಗೋದ್ ಕೊಡು. ಅಯ್ಯೋ, ಅಣ್ಣ ಇನ್ನು ಊಟ ಮಾಡಿಲ್ವಾ? ಇಲ್ಲ. ನೀವು ಆಮೇಲೆ ಕುಡೀರಂತೆ. ಅಣ್ಣ ತಗೋಲ್ಲ, ಹಾಲು ಕುಡಿ. ಏನಣ್ಣ ನೀನು, ನಾನು ಶ್ರೀಮಂತ ಮಾಡೋ ಬರದಲ್ಲಿ ನೀನು ಹೊಟ್ಟೆ ಉಪವಾಸ ಇದ್ರೆ ಮೊದಲು ಗಂಡು ನೋಡಕ್ ಹೋಗ್ತಿದೆ. ಮೊದಲು ನೀನು ಕುಡಿ ಅಣ್ಣ. ಬೇಡಮ್ಮ, ಬಂದಿರೋ ಶುಭ ಕಾರ್ಯ ಎಲ್ಲ ಮುಗಿಲಿ, ಆಮೇಲೆ ಕುಡಿತೀನಿ. ಅಯ್ಯೋ, ಅದೆಲ್ಲ ಆಮೇಲೆ ನೋಡೋಣ, ಮೊದಲು ಹಾಲು ಕುಡಿ. ನೀನ್ ಇಷ್ಟು ಹಿಂಸೆ ಮಾಡ್ತಿದ್ಯಾ ಅಂದ್ರೆ ಕುಡಿದೇ ಇರ್ತೀನಮ್ಮ. ರೀ, ಕೊಡಮ್ಮ. ಬೇಡ ರೀ, ಬೇಡ, ಹಾಲು ಕುಡಿಬೇಡಿ ಅಂದ್ರೆ. ಯಾಕೆ ಯಾಕೆ ಹಾಲು ಕುಡಿಬಾರ್ದು? ನನ್ ಮಾತು ಏ ಸಂಧ್ಯಾ, ಸಾಗರ್ ಬೆಳೆದಿದ್ದಾನೆ, ಸುಮ್ಮನಿರೋ. ಮುಚ್ಚ ಬಾಯಿ ರಾಕ್ಷಸ. ಹಾಲು ಮಾತ್ರ ಕುಡಿಬೇಡಿ. ತಮ್ಮ ಯಾಕೆ ಹಾಲು ಕುಡಿಬೇಡಿ ಅಂದ್ರೆ ಕುಡಿಬೇಡಿ. ಸಂಧ್ಯಾ, ಯಾಕೆ, ಏನಾಗಿದೆ ಅಂತ ಹೇಳು. ಈ ಹಾಲನ್ನ ನಾನು ಯಾಕೆ ಕುಡಿಬಾರ್ದು?
ಸಾಗರ್ ನೀನ್ ಕುಡಿಯಪ್ಪ, ಇವಳಿಗೆ ತಲೆಗೆಟ್ಟಿದೆ. ಅದಕ್ಕೆ ನೀವು ಸುಮ್ನಿರಿ. ಅಲ್ಲ, ಅಣ್ಣ ಅಷ್ಟು ಸುಸ್ತಾಗಿದ್ದಾನೆ, ಒಂದ್ ಲೋಟ ಹಾಲು ಕುಡಿಯೋದಕ್ಕೂ ಬಿಡಲ್ವಾ ಅಂತೀರಲ್ಲ ನಿಮ್ಗೆ. ಅಣ್ಣ ನೀನ್ ಕುಡಿಯೋಣ. ಮುಚ್ಚ ಬಾಯಿ ರಾಕ್ಷಸೆ, ನಿನ್ನ ಮೇಲೆ ಪ್ರಾಣನ ಇಟ್ಕೊಂಡಿರೋ ಅಣ್ಣ ವಿಷ ಕೊಡ್ತೇನೆ ಜನ್ಮಕ್ಕೆ. ಏನಂದ್ರೆ ನನ್ನ ತಂಗಿ ನನ್ಗೇನೆ ಇಲ್ಲ, ಹೀಗೆ ಹೇಳಕ್ಕೆ ನಿನಗೆ ಬಾಯಿ ಆದ್ರೆ ಎಲ್ಲಿಂದ ಬಂತೆ? ಅಮ್ಮ ನೋಡಿದ್ಯೇನಮ್ಮ, ಕುಂಟಿ ಅಂತ ಕನಿಕರಿಸಿ ಮದುವೆ ಆಗಿದ್ದಕ್ಕೆ ನಿನ್ ಮೇಲೆ ಎಂತ ಅಪವಾದ ಹೊರಿಸ್ತಿದ್ದಾಳೆ. ಇವಳು ಒಂದು ಕ್ಷಣ ನಮ್ಮ ಮನೇಲಿ ಇರೋದು ಬೇಡ, ಮೊದಲು ಇಲ್ಲಿಂದ ಹೊಂಟೋಗ್ ನೀನು. ನಿಮ್ ನಮ್ಮಯ್ಯ ಅಂತೇನ್ರಿ, ಈ ಹಾಲ್ ಮಾತ್ರ ಕುಡಿಬೇಡಿರಿ. ಬೇಕಾದ್ರೆ ನನ್ನ ಕರ್ಜಸಕ್ಕೆ ಸಾಯಿಸ್ಬೇಡಿ, ನೀವ್ ಮಾತ್ರ ಈ ಹಾಲ್ ಕುಡಿಬೇಡಿ ಅಂದ್ರೆ ಕುಡಿಬೇಡಿ. ಏ ಸಂಧ್ಯಾ, ನಿನ್ಗೇನ್ ತಲೆಗೆಟ್ಟಿದ್ಯಾ? ನೀನ್ ಕುಡಿ ಸಾಗರ್ ನೀನು. ಅಣ್ಣ ಅದಕ್ಕೆ ಏನು ಬೆಳಗಿನ ಊಟ ಮಾಡಿಲ್ವಲ್ಲ, ಆ ಅಶ್ವಗಂಧ ಹಾಗೆಲ್ಲ ಮಾತಾಡ್ತಿದ್ದಾಳು. ನೀನ್ ಕುಡಿಯೋಣ. ಕುಡಿಯೋಣ ಕುಡಿಯೋಣ. ಬೇಡ ಬೇಡ ಅಂದ್ರೆ ನಿಮ್ ನಮ್ಮಯ್ಯ ಅಂತೀನಿ. ಯಾಕಕ್ಕೆ? ನಾನು ಹಾಗಿಂದ ನೋಡ್ತಾ ಇದ್ದೀನಿ, ಈ ಹಾಲಲ್ಲಿ ವಿಷ ಬೆರೆಸಿದೆ ಅಂತ ಹೇಳ್ತಿದ್ಯಲ್ಲ. ಅಯ್ಯೋ, ಪ್ರಾಣಕ್ಕೆ ಪ್ರಾಣ ಆಗಿ ಈ ನಮ್ಮ ಅಣ್ಣನಿಗೆ ನಾನು ವಿಷ ಹಾಕ್ತೀನ? ಕೇಳದ ನಿಮ್ ತಂಗಿ ಮಾತನ್ನ. ನಾನು ವಿಷ ಹಾಕ್ತೀನಿ. ಈ ಹಾಲಲ್ಲಿ ವಿಷ ಇದೆ ಅಂತ ನಾನು ಹೇಳ್ತಿರೋದು. ನಮ್ಮ ಅಣ್ಣನ ಪ್ರಾಣ ನಾನ್ ತಿಂತೀನಿ ಅಂತ ಅಲ್ವಾ ನೀವು ಹೇಳ್ತಿರೋದು? ಅಣ್ಣನ ಪ್ರಾಣ ಹೋಗೋದಕ್ಕಿಂತ ಮುಂಚೆ ನನ್ನ ಪ್ರಾಣನೇ ಹೋಗ. ನನ್ ತಂಗಿ ಹಾಲ್ಗೆ ವಿಷ ಬೆರೆಸಿದ್ರೆ ಕುಡಿತಾ ಇದ್ಲ. ಅಮ್ಮ ಇವಳು ಮಾತ್ಗೆ ತಲೆ ಕೆಡಿಸು, ಕೊಡಮ್ಮ ಇಲ್ಲಿ ಹಾಲು, ನಾನು ಕುಡಿತೀನಿ. ಬೇಡ ಬೇಡ ನಾನೇನ್ ಮಾಡ್ಲಿ? ನಾನು ಎಷ್ಟು ಹೇಳಿದ್ರು ಕೇಳಲಿ ಕುಡಿದ್ಬಿಟ್ರಲ್ಲ. ಈ ನ್ಯಾಯ ಈ ನೀತಿ ನೀ ನೋಡದೆ ಕಲ್ಲಾದೆಯ ಎಂದು ಓ ದೇವರೇ, ಈ ಲೋಕದ ಕಥೆ ನೋಡದೆ, ಈ ಲೋಕದ ಕಥೆ ನೋಡದೆ. ಶಿವಣ್ಣ 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 ಕರೆದ್ರ ಹೋಗ್ರೆ ಶಿವಣ್ಣ ಅಯ್ಯೋ ಅಪ್ಪ ನನ್ನನ್ನ ಕ್ಷಮಿಸ್ಬಿಡಮ್ಮ, ನೀನು ಕೀರ್ತನ್ ಜೊತೆ ಸೇರ್ಕೊಂಡು ನಾನು ಪ್ರೀತಿ ಮಾಡ್ದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ಗೋಸ್ಕರ ನೀನು ಅವನಿಗೆ ಕೊಟ್ಟು ಮದ್ವೆ ಮಾಡಿ ಇವತ್ತು ನಿನ್ನ ಪ್ರಾಣನೇ ಹೋಗೋ ಮಟ್ಟಕ್ಕೆ ಬಂದ್ಬಿಡ್ತಣ್ಣ. ಈ ಪ್ರಪಂಚದಲ್ಲಿ ಯಾರು ಏನು ಮಾಡ್ದೆ ಶಿವಣ್ಣ ಶಿವಣ್ಣ ಶಿವಣ್ಣ, ನನ್ನ ತಂಗಿ ನಿಲ್ಸ್ಕೋ ಶಿವಣ್ಣ. ಮಾತಾಡಮ್ಮ. ಅಯ್ಯೋ ತಂಗಿ ನೋಡಮ್ಮ. ಇಲ್ಲಮ್ಮ, ನೀನ್ ಸಾಯ್ಬಾರ್ದಮ್ಮ. ಸಂಧ್ಯಾ, ನನ್ನ ತಂಗಿನ ಉಳಿಸ್ಕೊಡೆ. ಹೊಡೀರಿ, ಯಾಕ್ರಿ ಫೋನ್ ಮಾಡಿ?
ಬಿಟ್ಕೊಂಡು ದೂರ ಬಹು ದೂರ ಹೋಗು. ನಮ್ಮ ವಂಶದ ಕುಡಿನ ಕಾಪಾಡು ಶಿವಣ್ಣ. ಆಹಾ ಆಹಾ ಪಂಚಮಿ ಮಾತಾಡಮ್ಮ. ನೋಡಮ್ಮ, ನಿನ್ನ ಬರ್ತಾ ಇದ್ದಾನಮ್ಮ. ಪಂಚಮಿ ನಾನು ಬರ್ತಾ ಇದ್ದೀನಮ್ಮ. ಸೋದರ ಸಂಜೆ ನನ್ನ ತಂಗಿ ಹೋಗ್ಬಿಟ್ಲು ಕಣ. ಬಲೆ ವಿಧಿಯೇ, ಹತ್ತೂರ ಒಡೆಯ ಅಯ್ಯೋ ಎಂದು ಕನಿಕರಿಸಿದ್ದಕ್ಕೆ ಸ್ವರ್ಗವನ್ನೇ ದಾರಿ. ಇಲ್ಲ, ಈ ಅಧರ್ಮಕ್ಕೆ ವಿದಾಯ ಮಾಡಲೇಬೇಕು. ನಮ್ಮ ಹತ್ತೂರ ಮನೆತನ ಬೆಳಗಲೇಬೇಕು. ಸಂಧ್ಯಾ, ಶಿವಣ್ಣ, ನಮ್ಮ ವಂಶದ ಕುಡಿನ ಕಾಪಾಡು ಶಿವಣ್ಣ. ನಾನೇನು ಅನ್ನೋದನ್ನ ಇಡೀ ಹತ್ತೂರಿಗೆ ದೇವಾ ಇದುವೇ ನಿನ್ನ ಪ್ರಪಂಚ, ದೇವ ಇದುವೇ ನಿನ್ನ ಪ್ರಪಂಚ. ಈ ಮದುವೆ ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. ಯಾರು ಯಾರು ನನ್ನ ಗಿಡ ಕೊಟ್ಟೆ? ಇನ್ಯಾರು ಬರ್ಬೇಕು ಸಂಜಯ್? ಇವಳೆ ಈ ಸಂಜಯ್ ಕೊಟ್ಟಿದ್ರು ಕೈಯಾರ. ಇಲ್ಲ ಇಲ್ಲ, ನಾನು ನಿಜ ಆಗಿಲ್ಲ. ಎಲ್ಲ ರಾಕ್ಷಸೆ ಕಾಲಿಲ್ಲದ ಕುಂಟಿಯಾಗಿ ಬಿದ್ದಿದ್ದು ತವರೆಲ್ಲ ಬಿದ್ದಿದ್ದವಳಿಗೆ ಬಾಳ್ಕೊಟ್ಟಿದ್ದಕ್ಕೆ ಕೈ ಹಿಡ್ದಕ್ಕೆ ಅಡ್ಡರ ಬನ್ನಿ ಗುಡ್ರೆ, ಬನ್ನಿ. ಈ ಪಾಪಿ ನನ್ನ ಮಾಮನ ಸಾಯಿಸ್ಬಿಟ್ಟ. ಅರೆಸ್ಟ್ಬೇಡಿ ಅವಳ. ಇಲ್ಲ ಸಾಹೇಬ್ರೆ, ನಂಬಿ ಆ ಹೊತ್ತಲ್ಲಿ ಇವನು ಮನೇಲೇ ಇರಲಿಲ್ಲ. ಕೀರ್ತಿ ಜೊತೆ ಸೇರಿ ನಾಡ್ಗಾಡ್ತಿದ್ದಾನೆ. ಓ ಮೈ ಗಾಡ್, ಈ ಮನೆತನದ ಸೊಸೆಯಾದ ನೀನು ಕೈ ಹಿಡಿದ ಗಂಡನನ್ನೇ ಕೊಂದ್ಬಿಟ್ಟಿಯಮ್ಮ. ಇಲ್ಲ ಇಲ್ಲ ಇನ್ಸ್ಪೆಕ್ಟರ್, ಇಲ್ಲ, ನಾನು ನನ್ನ ಗಂಡನ ಕೊಲೆ ಮಾಡಿಲ್ಲ. ಇವಳನ್ನ ಬಿಡ್ಬೇಡಿ ಇನ್ಸ್ಪೆಕ್ಟರ್, ಇವಳನ್ನ ಕೊಂದ್ಬಿಡಿ ಇನ್ಸ್ಪೆಕ್ಟರ್. ನನ್ನ ತಂಗಿನ ಪಾಲೆ ತಗೊಂಡ್ಬಿಟ್ಲಿ ರಾಕ್ಷಸ ಇನ್ಸ್ಪೆಕ್ಟರ್. ಆಹಾ ಕಾನ್ಸ್ಟೇಬಲ್, ಕರ್ಕೊಂಡ್ಬನ್ರಿ. ನ್ಯಾಯಾಲಯ ಇದರ ಅಧಿಕಾರಿ ಅವನೇನಯ್ಯ. If you see
ಅಯ್ಯೋ ಭಗವಂತ, ಎಲ್ರೂ ಸತ್ಯ ಸತ್ತೈತೆ ಅಂದ್ರೆ ಈ ಮನೆತನದಲ್ಲಿ ಸತ್ಯ ಜೀವಂತವಾಗಿದೆ. ತುಂಬು ಗರ್ಭಿಣಿಯಾಗಿ ಹತ್ತೂರ ಒಡೆಯೋರ ಬಂದ್ಬಿಟ್ಟಿಯಲ್ಲೇ. ಇದರ ಅಧಿಕಾರಿ ಅವನೇನಯ್ಯ